ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಕಾರ್ಯಕುಶಲತೆಯ ಗುಣ ನಿಮ್ಮಲ್ಲಿ ತುಂಬುತ್ತಿದೆ. ಅದು ಈ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತದೆ. ನೀವು ಸಕಾರಾತ್ಮಕ ಹಾಗೂ ರಚನಾತ್ಮಕತೆಯಿಂದ ಕೂಡಿದ್ದೀರಿ. ಆದ್ದರಿಂದ ಸುಲಭವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಅವು ಎಂಥ ಸಮಸ್ಯೆಗಳೆಂದರೆ ಬೇರೆಯವರಿಗೆ ಅವುಗಳನ್ನು ಬಗೆಹರಿಸುವುದು ಅಸಂಭವ. ಇದನ್ನೆಲ್ಲ ನೀವು ನಿಮ್ಮ ಕಾರ್ಯಕುಶಲತೆ ಹಾಗೂ ಆಳವಾದ ಯೋಚನೆಯಿಂದ ಮಾಡುತ್ತೀರಿ. ಎಲ್ಲದಕ್ಕಿಂತ ದೊಡ್ಡ ವಿಷಯವೆಂದರೆ ಎಲ್ಲರೂ ಇದರಿಂದ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಯಾರು ಪಾರ್ಟ್ನರ್ ಅನ್ನು ಹುಡುಕುತ್ತಿದ್ದೀರೋ ಅವರಿಗೆ ಸಫಲತೆ ಸಿಗುತ್ತದೆ. ನೀವು ಆನ್ಲೈನ್ ಅಥವಾ ವಿವಾಹ ಸಂಬಂಧ ಸೈಟ್ನ ಸಹಾಯದಿಂದ ಪಾರ್ಟ್ನರ್ ಅನ್ನು ಸಂಧಿಸುತ್ತೀರಿ. ಅವರು ವಿದೇಶದಲ್ಲಿ ಇರುವವರಾಗಿರುತ್ತಾರೆ. ಈ ರೀತಿಯೂ ಆಗಬಹುದು. ನೀವು ಅವರ ಜೊತೆ ಕದ್ದು ಸಂಧಿಸುತ್ತಾ ಇರಿ. ಅದು ನಿಮ್ಮನ್ನು ಕಷ್ಟದಲ್ಲಿ ಸಿಗಿಸುತ್ತದೆ. ಇಂದು ಕಾರ್ಯಾಲಯದಲ್ಲಿ ನಿಮ್ಮ ವ್ಯವಹಾರದ ಬಗ್ಗೆ ಧೈರ್ಯವಾಗಿರಿ. ಯಾವುದೇ ರೀತಿಯ ವಿವಾದದಿಂದ ದೂರ ಇರಿ. ನೀವು ಇಷ್ಟಪಡುತ್ತೀರಾ? ಜನಗಳು ನಿಮ್ಮ ಬಗ್ಗೆ ಗಾಳಿ ಮಾತುಗಳನ್ನು ಆಡದಂತೆ ನೋಡಿಕೊಳ್ಳಿ. ನಿಮ್ಮ ವ್ಯವಹಾರ ಕಾರ್ಯಾಲಯದಲ್ಲಿ ಕೆಲಸದಲ್ಲಿ ಇರುವುದಿಲ್ಲ. ಆಗ ನಿಮಗೆ ಈ ತರಹದ ವ್ಯವಹಾರವನ್ನು ಮಾಡಲು ಆಗುವುದಿಲ್ಲ. ಆರ್ಥಿಕ ಲಾಭದ ರೂಪದಲ್ಲಿ ಇಂದು ನಿಮಗೆ ಆಶ್ಚರ್ಯವಾಗಬಹುದು. ಏಕೆಂದರೆ ನಿಮಗೆ ಹಿಂದೆಂದೂ ಸಿಗದ ಬಹಳಷ್ಟು ಸುಖ ನೆಮ್ಮದಿ ಸಿಗುವುದು. ಇದನ್ನು ನಿಮ್ಮದೇ ವಿಧಾನದಲ್ಲಿ ಖರ್ಚು ಮಾಡಿ. ಹಣಕಾಸಿನ ವಿಷಯದಿಂದ ಸಮಯ ಚೆನ್ನಾಗಿದ್ದರೆ ಉದಾರವಾಗಿ ಚುಕ್ತಾ ಮಾಡಿ ಋಣಮುಕ್ತರಾಗಿ. ಆರ್ಥಿಕ ಲಾಭದ ಜೊತೆಗೆ ಮನಸ್ಸಿಗೆ ಶಾಂತಿ ದೊರೆಯುವುದು. 1976 नहीं है 1977 नहीं है. ಇಂದು ನೀವು ತುಂಬಾ ಸಂತೋಷವಾಗಿ ಇರುವಿರಿ. ನಿಮ್ಮನ್ನು ಯಾರೂ ತಡೆಯಲಾರರು. ಜೀವನ ಹಾಗೂ ಶಕ್ತಿ ಎಲ್ಲರಿಗೂ ಪ್ರಭಾವಿತಗೊಳಿಸುವುದು. ಎಲ್ಲವೂ ಸುಲಭವಾಗಿ ಆಗುವುದು. ಆದ್ದರಿಂದ ಈ ಸಮಯದ ಆನಂದವನ್ನು ಅನುಭವಿಸಿ. ವೃಷಭ ರಾಶಿ, ಈ ಸಮಯದಲ್ಲಿ ನಿಮಗೆ ಹಣ, ರೂಪ ಹಾಗೂ ಸಫಲತೆ ಎಲ್ಲವೂ ಸಿಗಬಹುದು. ಇದು ನೀವು ಮಜಾ ಮಾಡುವ ದಿನವಾಗಿದೆ. ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆಯೋ ಅದಕ್ಕೆ ನೀವು ತುಂಬಾ ಶ್ರಮ ಪಟ್ಟಿದ್ದೀರಿ. ಇಂದಿನ ದಿನ ನಿಮ್ಮ ಕೆಲಸಗಳನ್ನು ಒಂದು ಕಡೆ ಇಡಿ ಹಾಗೂ ನಿಮ್ಮ ಸಫಲತೆ ಮಜಾ ತೆಗೆದುಕೊಳ್ಳಿ. ಇಂದು ನೀವು ಸ್ವಪ್ನದ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಿ. ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ. ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ. ನೀವೇನಾದರೂ ಬಹಳ ದಿನಗಳಿಂದ ಕೆಲಸದ ಉದ್ದೇಶದಿಂದ ಹುಡುಕಾಟ ನಡೆಸುತ್ತಿರುವರಾದರೆ ಇಂದು ನೀವು ಒಳ್ಳೆಯ ಸಂದರ್ಶನ ನೀಡಲಿದ್ದೀರಿ. ಈ ಎಲ್ಲಾ ಸಂದರ್ಶನ ಚೆನ್ನಾಗಿರುತ್ತದೆಂದು ಹೇಳಲಾಗುವುದಿಲ್ಲ. ಏಕೆಂದರೆ ಇಂದು ನಿಮಗಾಗಿ ಸಕಾರಾತ್ಮಕ ದಿನವಾಗಿದೆ. ಆದ್ದರಿಂದ ಸ್ವಲ್ಪವಾದರೂ ಆಶಾಕಿರಣ ಮೂಡಬಹುದು. ಇಂದು ನಿಮಗೆ ಸಕಾರಾತ್ಮಕ ವಿಚಾರ ಮಾಡಬೇಕಾಗಿದೆ. ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು. ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು? ಉದಾಹರಣೆಗೆ ಜಮೀನು, ಪ್ರಾಪರ್ಟಿ ಇತ್ಯಾದಿ. ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು. ಇಂದು ನೀವು ಏನನ್ನೇ ತಿನ್ನಿರಿ, ಅದರ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಎಣ್ಣೆ ಪದಾರ್ಥ ತಿನ್ನುವುದರಿಂದ ದೂರವಿರಿ. ಇದು ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡಬಹುದು. ನೀವು ಇನ್ನೂ ಹೆಚ್ಚು ಪೌಷ್ಟಿಕ ಭೋಜನವನ್ನು ಮಾಡಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಊಟಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಮಿಥುನ ರಾಶಿ, ಇಂದು ನೀವು ನಿಮ್ಮ ಜಗಳವಾಡುವ ಅಭ್ಯಾಸವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಇಂದು ನೀವು ಸ್ವಲ್ಪ ಉತ್ತೇಜಿತರಾಗಬಹುದು. ಹಾಗೆಯೇ ಜಗಳದಲ್ಲೂ ಬೀಳಬಹುದು. ಶಾಂತರಾಗಿರಿ. ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ. ಒಂದು ವೇಳೆ ನೀವು ನಿಮ್ಮ ಈ ಉದ್ದೇಶವನ್ನು ಪೂರ್ತಿ ಮಾಡಿದರೆ ನಿಮಗೆ ಸಂತೋಷವಾಗುತ್ತದೆ. ಹಾಗೆಯೇ ಮನಸ್ಸಿಗೆ ಶಾಂತಿಯೂ ಸಿಗುತ್ತದೆ. ಇಂದು ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಸಂಗಾತಿಯ ಎದುರುಗಡೆ ಪ್ರಕಟಪಡಿಸಿ. ಇಂದಿನ ನಿಮ್ಮ ಕೆಲಸದವರನ್ನು ಪ್ರೇರೇಪಿಸುವುದು ಮುಖ್ಯವಾಗಿದೆ. ಅವರು ನಿಮ್ಮ ಸರಿಯಾದ ಮಾತನ್ನು ಕೇಳಿದರೆ, ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕಾಗುತ್ತದೆ. ಈ ರೀತಿಯಲ್ಲಿ ನಿಮ್ಮ ಭವಿಷ್ಯವು ಲಾಭದಾಯಕವಾಗಿದೆ. ಯಾರು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ, ಲಾಭದಾಯಕವಾಗಿದೆ. ಇಂದು ಬೇರೆ ಕಂಪನಿಗೆ ಹೋಗುತ್ತಿದ್ದ ಡೀಲ್ ನಿಮಗೆ ಸಿಗಬಹುದು. ಈ ಅವಕಾಶವನ್ನು ನಿಮ್ಮ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಿ. ಮುಂದೆ ಒಳ್ಳೆಯ ಲಾಭ ದೊರೆಯಲಿದೆ. ಇಂದು ನೀವು ಮನಸ್ಸಿನ ಶಾಂತಿಗೆ ಜಾಗ ಹುಡುಕಲು ಇಚ್ಛಿಸುವಿರಿ. ನೀವು ಕೆಲವು ಕ್ಷಣಗಳನ್ನು ಒಬ್ಬರೇ ಕಳೆದ ನಂತರ ನಿಮಗೆ ಸಂತೋಷವೆನಿಸುವುದು. ಇಂದು ನೀವು ವಿಶ್ರಾಂತಿ ಪಡೆದುಕೊಳ್ಳಿ. ನೀವು ಮತ್ತೆ ನಿಮ್ಮ ಶಕ್ತಿಯಿಂದ ಒಳ್ಳೆಯ ಅನುಭವ ಪಡುವಿರಿ. ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಯಿಂದ ನೋಡುವಿರಿ. ಕರ್ಕರಾಶಿ, ಇವತ್ತು ನಿಮಗೆ ಅನ್ಸುತ್ತೆ ವಿದೇಶಿ ಜನರೊಡನೆ ನಿಮ್ಮ ಸಂಬಂಧ ಬೆಳೆಯುತ್ತದೆ ಎಂದು. ವಿದೇಶದಲ್ಲಿರುವ ನಿಮ್ಮ ಸ್ನೇಹಿತರು ವಿದೇಶಕ್ಕೆ ನಿಮ್ಮನ್ನು ಆಹ್ವಾನಿಸಬಹುದು
ಅಥವಾ ಕೆಲಸದ ವಿಷಯವಾಗಿ ನಿಮ್ಮನ್ನು ಅಲ್ಲಿಗೆ ಕರೆಸಬಹುದು. ನೀವು ಸಂದರ್ಭದ ಲಾಭವನ್ನು ಪಡೆದುಕೊಳ್ಳುತ್ತಾ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಹಾಗೂ ನಿಮ್ಮ ಯೋಜನೆಯ ಲಹರಿಯನ್ನು ಹೆಚ್ಚಿಸಿ. ನಿಮ್ಮ ಸಂಬಂಧದಲ್ಲಿ ಕೆಲವು ಕಷ್ಟಗಳು ಇಂದು ಬರಬಹುದು. ಯಾವುದೇ ವಿಷಯವಾದರೂ ಹೆಚ್ಚು ಧ್ಯಾನ ಮಾಡಬೇಡಿ. ಇಂದು ಕಷ್ಟ ಕೆಲವು ಸಮಯಕ್ಕೆ ಮಾತ್ರ, ಅದು ದೂರವಾಗಲು ಸಮಯ ನೀಡಿ. ಪ್ರೀತಿಗೆ ಈ ಸಮಯವು ಸರಿಯಾಗಿಲ್ಲ. ಇಂದಿನ ದಿನ ಕಾರ್ಯಾಲಯದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಪ್ರದರ್ಶನ ಅಥವಾ ವಿಚಾರಗೋಷ್ಠಿಗೆ ಹೋಗಿ ಹಾಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಹೊಸ ಜ್ಞಾನವನ್ನು ಪಡೆಯಿರಿ. ನಿಮಗೆ ಇದರ ನಂತರ ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ಜೊತೆಗಿರಿಸಿ ಅದರ ಪೂರ್ಣ ಉಪಯೋಗ ಪಡೆದುಕೊಳ್ಳಬೇಕು. ಹೊಸ ಜನರೊಡನೆ ಸಂಪರ್ಕಿಸಲು ಹಿಂಜರಿಯಬಾರದು ಹಾಗೂ ಈ ತತ್ವ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಬರಬಹುದೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯ ದಿನ. ಬಿಸಿನೆಸ್ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು. ನಿಮಗೆ ಬಿಸಿನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ. ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ. ಇಂದು ನಿಮ್ಮ ಆರೋಗ್ಯ ಹಾಗೂ ಮನೋಬಲದಿಂದ ನೀವು ನಿಮ್ಮ ಕೆಟ್ಟ ಚಟಗಳಿಂದ ಮುಕ್ತಿ ಪಡೆಯಲು ಬಯಸುವಿರಿ ಹಾಗೂ ಏನಾದರೂ ಹೊಸತನ್ನು ಮಾಡುವಿರಿ. ಧೂಮಪಾನದಿಂದ ದೂರವಿರಿ ಹಾಗೂ ತಾಜಾ ಜ್ಯೂಸ್ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ನೀವು ಈ ಸಕಾರಾತ್ಮಕ ಶಕ್ತಿಯ ಉಪಯೋಗವನ್ನು ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಲು ಉಪಯೋಗಿಸಿ. ಇದರಿಂದ ನೀವು ನಿಮ್ಮ ಮೂಡ್ ಹಾಗೂ ಶಕ್ತಿಯ ಮಂತ್ರದ ಮಧ್ಯದಲ್ಲಿರುವ ಅಂತರವನ್ನು ನೋಡಬಹುದು. ಸಿಂಹರಾಶಿ, ಇಂದು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಆಸಕ್ತಿ ಮೊದಲಿಗಿಂತ ಹೆಚ್ಚಿರುತ್ತದೆ. ನೀವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯ ಮಾನ್ಯತೆಗಳ ಬಗೆಗೆ ಚಿಂತನೆ ಹಾಗೂ ವಿಚಾರವನ್ನು ನಡೆಸುತ್ತೀರಿ. ಇದರಿಂದ ನಿಮಗೆ ನಿಮ್ಮ ಜೀವನದ ಬಗ್ಗೆ ತಿಳುವಳಿಕೆ ಹೆಚ್ಚುವುದು. ಸಂಗಾತಿಯ ಜೊತೆ ಕಳೆದ ರೊಮ್ಯಾಂಟಿಕ್ ಕ್ಷಣಗಳು ಜ್ಞಾಪಕಾರ್ಥವಾಗಿ ಮಾಡಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ರೊಮ್ಯಾಂಟಿಕ್ ಸಹಾಯ ಸಿದ್ಧವಾಗುತ್ತದೆ. ಭವಿಷ್ಯದಲ್ಲಿ ಒಳ್ಳೆಯ ದಾರಿ ಸಿಗುತ್ತದೆ. ಒಬ್ಬ ಆರೋಗ್ಯಕರ ಪ್ರತಿಸ್ಪರ್ಧಿ ಇರುವುದರಿಂದ ನೀವು ನಿಮ್ಮ ಪ್ರತಿಭೆಯನ್ನು ಎದುರು ತರುವಿರಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹಾಗೂ ಎಲ್ಲರ ಸಮಕ್ಷಮದಲ್ಲಿ ಪ್ರಸ್ತುತಪಡಿಸುವುದು ಹೆಚ್ಚಾಗುವುದು. ಇಂದಿನ ದಿನವಿಡೀ ವ್ಯವಸ್ಥಿತರಾಗಿ ಎಲ್ಲರಿಗಾಗಿ ಸಂತೋಷವನ್ನುಂಟು ಮಾಡುವ ಕೆಲಸ ಮಾಡುತ್ತಿರುವಿರಿ. ಈ ರೀತಿಯಲ್ಲಿ ಪ್ರತಿಸ್ಪರ್ಧಿಯ ವಾತಾವರಣದ ಸಹಾಯದಿಂದ ನೀವು ನಿಮ್ಮ ಭವಿಷ್ಯದಲ್ಲಿ ಸರಿಯಾದ ಹೆಜ್ಜೆಯನ್ನು ಇಡುವಿರಿ. ನಿಮಗೆ ಮೌಲ್ಯವಾದದ್ದು ಯಾವುದಾದರೂ ಕಳೆದು ಹೋದರೆ ಅಥವಾ ಕಳ್ಳತನವಾದರೆ ಅದರ ಬಗ್ಗೆ ನೀವು ಬೇಜಾರಾಗಬೇಡಿ. ಸಾಧ್ಯವಾದಷ್ಟು ಸಮಯವನ್ನು ಇಂದು ನೀವು ನಿಮ್ಮ ಮಿತ್ರರು ಅಥವಾ ಪರಿವಾರದವರ ಜೊತೆ ಕಳೆಯಲು ಪ್ರಯತ್ನಿಸಿ. ಇದು ನಿಮಗೆ ಸಂತೋಷ ನೀಡುವುದು. ಇಂದು ನೀವು ನೋವಿನಿಂದ ನರಳಬಹುದು. ಆದ್ದರಿಂದ ನೋವಿನ ಮಾತ್ರೆ ನುಂಗಿ ಅದರಿಂದ ನಿಮಗೆ ಆರಾಮವಾಗುತ್ತದೆ. ನಿಮ್ಮ ಸಹನೆಯ ಶಕ್ತಿ ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮ್ಮ ನೋವು ಕಡಿಮೆ ಆಗುವಂತಹದನ್ನೇ ಮಾಡಿ. ಇಂದು ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಹಾಗೂ ಸಂತೋಷದಿಂದ ಇರುವಂತೆ ಏನನ್ನಾದರೂ ಮಾಡಿ. ಕನ್ಯಾ ರಾಶಿ, ಇಂದು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಿರಿ. ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ. ಇಂದು ನಿಮಗೆ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗುವುದು. ಆ ಸಂಬಂಧ ನಿಮ್ಮಿಂದ ಆಗಿರಲಿ ಅಥವಾ ಅವರಿಂದ, ಅಂದರೆ ನಿಮಗೆ ಗೊತ್ತಿಲ್ಲದವರಿಂದ ಆಗಿರಲಿ, ನಿಮಗೆ ನಿಮ್ಮವರ ಜೊತೆ ಸಮಯ ಕಳೆಯುವುದರಿಂದ ಪ್ರೀತಿಯ ಅನುಭವವಾಗುತ್ತದೆ. ನೀವು ಒಬ್ಬರೇ ಆಗಿದ್ದರೆ ನಿಮಗೆ ಅನೇಕ ಪ್ರಸ್ತಾಪನೆಗಳು ಸಿಗುತ್ತವೆ. ಆ ವ್ಯಕ್ತಿ ಸಹ ಇವತ್ತು ನಿಮಗೆ ಪ್ರಪೋಸ್ ಮಾಡುತ್ತಾರೆ. ಯಾರೆಂದರೆ ನೀವು ಆಕರ್ಷಿತರಾಗಿರುವರು. ಆದರೆ ನಿರ್ಣಯ ತೆಗೆದುಕೊಳ್ಳಲು ಆತುರರಾಗಬೇಡಿ. ಸಮಯಕ್ಕಾಗಿ ಕಾಯುತ್ತಿರಿ ಮತ್ತು ಯಾರ ಬಗ್ಗೆಯಾದರೂ ಯೋಚಿಸುವುದನ್ನು ಗಂಭೀರವಾಗಿ ಪರಿಗಣಿಸಿ. ಇವತ್ತಿನ ದಿನ ನಿಮ್ಮ ಮೌಜ್ ಮಸ್ತಿಯ ದಿನವಾಗಿದೆ. ನಿಮಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಅವಧಿಯ ವಿಷಯದ ಬಗ್ಗೆ ತಿಳಿಯಬೇಕಾಗಿದೆ. ನಿಮ್ಮ ಯೋಜನೆಯು ಚೆನ್ನಾಗಿ ನಡೆಯದಿದ್ದಲ್ಲಿ ಪರಿಣಾಮಗಳನ್ನು ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ. ಇದೊಂದು ದೃಢವಲ್ಲದ ಅಡೆತಡೆಗಳಾಗಿವೆ. ಅದು ಸಮಯದ ಜೊತೆಗೆ ದೂರವಾಗುವುದು. ನಿಮ್ಮ ಸಮರ್ಪಣೆಯು ನಿಮಗೆ ನಿಮ್ಮ ಕೆಲಸದಲ್ಲಿ ಮುಂದೆ ಸಾಗುವುದು ಮತ್ತು ಕನಸು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದು. ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು. ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು. ಇದು ನಿಮಗೆ ಬಂಗಾರದಂತಹ ಅವಕಾಶ. ಇದನ್ನು ಕೈಯಿಂದ ಜಾರಲು ಬಿಡಬೇಡಿ. ಇಂದು ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಸುರಕ್ಷಿತವಾದ ಆಹಾರವನ್ನು ತಿನ್ನಿಸಿ. ಕಾಯಿಲೆಗಳು ಬರದಂತೆ ತಡೆಯಿರಿ. ಜನಜಂಗುಳಿ ಪ್ರದೇಶದಿಂದ ಹೊರಗಿರಲು ಪ್ರಯತ್ನಿಸಿ. ನೀವು ಸಣ್ಣ ಸಣ್ಣ ಕಾಯಿಲೆಗಳು ಎಂದರೆ ಶೀತ, ಕೆಮ್ಮು ಆದರೆ ಸ್ವಲ್ಪ ತಡೆಯಬಹುದು. ತುಲಾರಾಶಿ, ಇಂದು ನೀವು ಪೂರ್ತಿ ದಿನ ಚಿಂತಿತರಾಗಿ ಟೆನ್ಷನ್ನಿಂದ ಇರಬಹುದು. ಈ ತೊಂದರೆಯು ಕಾರಣ ಏನೇ ಇರಲಿ, ನೀವು ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಹಾಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ. ಸಮಸ್ಯೆಗಳು ಬಂದು ಹೋಗಿ ಮಾಡುತ್ತಲೇ ಇರುತ್ತವೆ. ಅದರಿಂದ ಬುದ್ಧಿ ಕಲಿತು ಮುಂದೆ ಸಾಗಿ. ಇಂದಿನ ದಿನ ನಿಮ್ಮ ಸ್ನೇಹಿತರ ಜೊತೆ ತುಂಬಾ ರೋಮ್ಯಾನ್ಸ್ನಲ್ಲಿ ಮುಳುಗಿ ಹೋಗುವ ದಿನವಾಗಿದೆ. ಅವಿವಾಹಿತರಾದ ಜನಗಳು ತುಂಬಾ ಯೋಚಿಸುತ್ತಾ ಇದ್ದಾರೆ.
ತುಂಬ ಬೇಜಾರಾಗಿರುವ ಜೀವನದಲ್ಲಿ ನಡೆಯುತ್ತಿರುವ ದಿನಚರಿಯನ್ನು ಬದಲಾಯಿಸಿಕೊಳ್ಳಲು ಸ್ವಲ್ಪ ಸಂತೋಷದಿಂದ ಯೋಚಿಸಿ. ಇಂದಿನ ದಿನ ಕೆಲಸ ಮತ್ತು ವಿತ್ತೀಯ ಕ್ಷೇತ್ರದಲ್ಲಿ ಉತ್ಪಾದಿಸುವುದಾಗಿದೆ. ನೀವು ಯೋಚಿಸಿದ ಪದವಿಯು ಉನ್ನತಿಯು ನಿಮಗೆ ಸಿಕ್ಕಿದೆ. ನಿಮಗೆ ನಿಮ್ಮ ಸಮರ್ಪಣೆ ಮತ್ತು ನಿರಂತರತೆಯ ಪ್ರತಿಫಲ ಸಿಗುತ್ತದೆ. ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬಾ ಲಾಭದಾಯಕವಾಗಿ ಇರುವುದಿಲ್ಲ. ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ. ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯಾವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ. ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು. ಇಂದಿನ ದಿನ ನಿಮಗೆ ಆತ್ಮವಿಶ್ವಾಸ ಹಾಗೂ ಮನಸ್ಸು ಮತ್ತು ಮೆದುಳು ಶಾಂತಿಯಿಂದ ತುಂಬಿರುವುದು. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು. ಇಂದು ನೀವು ಹೆಚ್ಚು ಆತ್ಮವಿಶ್ವಾಸಿಗಳಾಗಿರುವಿರಿ. ನೀವು ಯೋಗ ಹಾಗೂ ಧ್ಯಾನಕ್ಕೂ ಜಾಗ ನೀಡಿ, ಏಕೆಂದರೆ ನಿಮ್ಮ ಒಳಗೆ ಆತ್ಮವಿಶ್ವಾಸ ಹೆಚ್ಚಲು ಇದು ಸಹಾಯಕವಾಗಿದೆ. ವೃಶ್ಚಿಕ ರಾಶಿ, ಇಂದು ನೀವು ನಿಮ್ಮನ್ನು ಕೆಲಸದ ಒತ್ತಡದಿಂದ ನಲುಗಿದಂತೆ ಕಾಣುವಿರಿ. ತೊಂದರೆ ಮನೆ ಹಾಗೂ ಕೆಲಸ ಎರಡಕ್ಕೂ ಸಂಬಂಧಿಸಿದ್ದು. ಇಂದು ನೀವು ಶಾಂತವಾಗಿ ಇದ್ದು ನಿಮ್ಮ ಗುರಿಯನ್ನು ನಿರ್ಧರಿಸಬೇಕು. ಮನೆ ಹಾಗೂ ಕೆಲಸ ಎರಡರಲ್ಲಿ ಯಾವುದನ್ನು ಅಲಕ್ಷಿಸದಂತೆ ಪ್ರಯತ್ನಿಸಿ. ಇದರಿಂದ ಎಲ್ಲವೂ ಬೇಗನೆ ಸರಿ ಹೋಗುತ್ತದೆ. ರೋಮ್ಯಾನ್ಸ್ನ ಜಗತ್ತಿನಲ್ಲಿ ಇಂದು ನಿಮ್ಮನ್ನು ನಿಮ್ಮ ಸಂಬಂಧಿಕರು ಕಾಪಾಡುತ್ತಾರೆ. ಈ ರೀತಿಯೂ ಆಗಬಹುದು. ಹಿಂದಿನ ದಿನಗಳಲ್ಲಿ ಪಾರ್ಟ್ನರ್ನ ಹುಡುಕಾಟದಲ್ಲಿ ನಿರಾಶೆಯಾಗಿರುತ್ತದೆ. ಆದರೆ ಇಂದು ನಿಮ್ಮ ಯಾವುದೋ ಸಂಬಂಧಿಕರು ನಿಮಗೆ ಹೊಸದು ಅಥವಾ ಹಿಂದೆಯೇ ಗೊತ್ತಿರುವಂತಹ ವ್ಯಕ್ತಿಯನ್ನು ಹುಡುಕಿಕೊಡುತ್ತಾರೆ. ಈ ಹೊಸ ಸಂಬಂಧವನ್ನು ಗಂಭೀರತೆಯಿಂದ ವಿಚಾರ ಮಾಡಿ. ಇಂದು ಉಳಿದಿರುವ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದು. ಕೇವಲ ನೀವು ಗಮನವಿಟ್ಟು ನೋಡುವ ಅವಶ್ಯಕತೆ ಇದೆ. ಕೆಲಸವು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನೀವು ಯಾವುದೇ ವ್ಯಕ್ತಿಯನ್ನು ನಿಮ್ಮ ಇಲಾಖೆಯಲ್ಲಿರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅವರು ತಾನೇ ಹೊರಗೆ ಹೋಗುವರು. ಇಂದು ಸ್ವಲ್ಪ ಹುಷಾರಾಗಿ ಇರಿ, ಏಕೆಂದರೆ ಆರ್ಥಿಕ ಲಾಭದ ಸಂಕೇತವಿದೆ. ಖರ್ಚಿನ ವಿಷಯದಲ್ಲಿ ಬೇಡದಿರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜೊತೆಯಲ್ಲಿ ಬೇರೆಯ ವಿಷಯಗಳನ್ನು ಲೀಕ್ ಆಗಿ ಮಾಡಿಕೊಂಡು ನಡೆಯಬೇಡಿ, ಏಕೆಂದರೆ ಇಂದು ನಿಮಗೆ ಸಮಸ್ಯೆಗಳು ಹಾಗೆಯೇ ನಿಮ್ಮ ಎದುರು ನಿಲ್ಲಬಹುದು. ಇಂದು ಹುಷಾರಾಗಿ ಪಾರಾಗುವ ದಿನ. ಆದ್ದರಿಂದ ಕೆಲವು ವಿಷಯಗಳನ್ನು ನಾಳೆಗೆ ಬಿಟ್ಟುಬಿಡಿ. ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಕುರಿತು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಕೆಲವು ಜನ ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ನೀವು ಅವರಿಗೆ ಸಹಾಯ ಮಾಡಿ. ಈ ಸಮಯದಲ್ಲಿ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾಗಬಹುದು ಹಾಗೂ ಅವರ ಜೊತೆ ನಿಂತು ಅವರಿಗೆ ಸಹಾಯ ಮಾಡಬೇಕಾಗಬಹುದು. ಧನುರಾಶಿ, ಇಂದು ನಿಮಗೆ ಒಳ್ಳೆಯ ಕನಸು ಕಾಣುವ ದಿನ. ನೀವು ಜೀವನದಲ್ಲಿ ಏನು ಮಾಡಬೇಕು, ಇವತ್ತೇ ಎಲ್ಲ ಕೆಲಸಗಳ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕೆಂದುಕೊಂಡಿರುವ ಕೆಲಸಗಳನ್ನು ಪಟ್ಟಿ ಮಾಡಿ. ಈ ದಿಶೆಯಲ್ಲಿ ನೀವು ಮಾಡುವ ಪ್ರಯತ್ನ ತುಂಬಾ ಲಾಭದಾಯಕವಾಗಿರುತ್ತದೆ. ಇಂದಿನಿಂದಲೇ ನಿಮ್ಮ ಜೀವನದ ಉದ್ದೇಶವನ್ನು ಪಡೆದುಕೊಳ್ಳಲು ಆ ದಿಶೆಯಲ್ಲಿ ಕೆಲಸ ಮಾಡಲು ಆರಂಭಿಸಿ. ಇವತ್ತು ನೀವು ಆಕರ್ಷಣೆಯ ಕೇಂದ್ರವಾಗಿರುತ್ತೀರಿ. ನಿಮಗೆ ಚೆನ್ನಾಗಿರುವ ಪ್ರಸ್ತಾಪದ ಮಧ್ಯೆಯೂ ಆಯ್ಕೆ ಮಾಡಲು ಕಷ್ಟವಾಗುವುದು. ಮೊದಲು ನಿಮಗೆ ಈ ಕಷ್ಟವು ಸಹ ಚೆನ್ನಾಗಿರುತ್ತಿತ್ತು, ಆದರೆ ಈಗ ನೀವು ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ. ಕುಟಿಲವಾದ ನೀತಿಯನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ಈ ಸಂದರ್ಭದಿಂದ ಹೊರಗೆ ಬನ್ನಿ. ಇಂದು ನಿಮಗೆ ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಬದಲಾವಣೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದರಿಂದ ಒಳ್ಳೆಯ ಅನುಭವವಾಗುವುದು. ಎಲ್ಲರಿಗೂ ಧನ್ಯವಾದ ಹೇಳುವುದನ್ನು ಮರೆಯದಿರಿ, ಏಕೆಂದರೆ ಅವರೇ ನಿಮ್ಮನ್ನು ಈ ಸ್ಥಿತಿಗೆ ಕರೆದೊಯ್ದಿರುವರು. ನೀವು ನಿಮ್ಮ ಭವಿಷ್ಯದ ತಯಾರಿ ನಡೆಸಿರಿ. ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ. ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ. ಇಂದಿನ ದಿನ ಮಂಗಳಕರವಾಗಿದೆ. ನಿಮ್ಮ ಕಾಲ್ಪನಿಕ ವಿಚಾರಗಳು ನಿಮ್ಮ ಗುರಿಯ ಮುಂದೆ ಬರದಂತೆ ನೋಡಿಕೊಳ್ಳಿ. ಕಾಲ್ಪನಿಕ ವಿಚಾರಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ಕಾರಣವೇ ಇಲ್ಲದೆ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು. ನೀವು ನಿಮ್ಮ ಶರೀರ, ಊಟ, ಉಪಚಾರ ಮತ್ತು ವ್ಯಾಯಾಮದ ಕಡೆ ಗಮನವಹಿಸಿ. ಮಕರ ರಾಶಿ, ಇಂದು ನೀವು ನಿಮ್ಮ ನಿಂತು ಹೋಗಿರುವ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸುವಿರಿ. ಇಂದು ನೀವು ಒಳ್ಳೆಯ ಪರಿಣಾಮ ಕೊಡುವಂತಹ ಉಪಾಯಗಳ ಮೇಲೆ ಮಾತ್ರ ಗಮನ ಕೊಡುತ್ತೀರಿ. ಇಂದು ನೀವು ಪೂರ್ತಿ ಹುಮ್ಮಸ್ಸಿನಿಂದ ನಿಮ್ಮ ಕೆಲಸ ಪ್ರಾರಂಭಿಸುವಿರಿ. ನಿಮ್ಮ ಈ ಹುಮ್ಮಸ್ಸನ್ನು ತುಂಬ ದಿನಗಳಿಂದ ಅರ್ಧದಲ್ಲೇ ನಿಂತಿರುವ ಕೆಲಸವನ್ನು ಪೂರ್ತಿ ಮಾಡಲು ಉಪಯೋಗಿಸಿ. ಇಂದು ಅವಶ್ಯಕತೆ ಇದೆ. ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ. ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ. ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬಾ ಆನಂದಿಸಿ. ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ. ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿಯನ್ನು ನೀಡಿದ್ದರೆ
ಆಗ ನೀವು ಸಾಕ್ಷಾತ್ಕಾರ ಅಥವಾ ಸರಿಯಾದ ಸಮಾಚಾರವೂ ಸಿಗುತ್ತದೆ. ಆದರೆ ಶ್ರೇಷ್ಠವಾದ ಪ್ರದರ್ಶನಕ್ಕೋಸ್ಕರ ತಯಾರಾಗಿರಿ. ನಿಮಗೆ ಯಾವುದೇ ತರಹದ ಬದಲಾವಣೆಯೂ ಆಗುತ್ತದೆ, ಆದರೆ ಬದಲಾವಣೆಯು ನಿಮಗೆ ಸರಿಯಾದ ನಿರ್ಣಯವನ್ನು ದಾರಿ ಮಾಡಿಕೊಡುತ್ತದೆ. ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ. ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ. ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು. ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ. ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ. ಏನಾದರೂ ಕೆಟ್ಟದ್ದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು. ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ. ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ. ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ. ಕುಂಭರಾಶಿ, ಇಂದು ನಿಮ್ಮ ಮನಸ್ಸು ಹೊರಗೆ ಹೋಗಲು ಇಚ್ಛಿಸುತ್ತದೆ. ನೀವು ಚಿಂತೆಯಲ್ಲೂ ಬೀಳುವಿರಿ. ಹೋಗುವುದಾದರೆ ಎಲ್ಲಿಗೆ ಹೋಗುವುದು? ಏಕೆಂದರೆ ನಿಮ್ಮ ಮನಸ್ಸು ಯಾವುದೋ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ನಿಮ್ಮ ಜೊತೆ ಸುತ್ತಾಡಲು ಬರುತ್ತಿರುವವರ ಇಷ್ಟಗಳ ಬಗ್ಗೆ ಗಮನವಹಿಸಿ. ನಿಮಗೇನಾದರೂ ಸಂಧಾನ ಮಾಡಿಕೊಳ್ಳಬೇಕಾಗಿ ಬಂದರೆ ಮಾಡಿಕೊಳ್ಳಿ. ಕೊನೆಯಲ್ಲಿ ನೀವು ನಿಮ್ಮ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸುವಿರಿ. ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ. ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ. ಆದರೆ ಅವರು ತುಂಬಾ ನಿಕಟವಾಗಿರುವುದಿಲ್ಲ. ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ. ಈ ರೀತಿಯೂ ಆಗಬಹುದು. ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ. ಈ ವೇಳೆ ನಿಮಗೆ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಗಂಭೀರವಾಗಿ ಯೋಚಿಸುವುದಾಗಿದೆ. ನಿಮ್ಮ ಕಷ್ಟಗಳು ದೂರವಾಗಿ ಸಫಲತೆ ಸಿಗುವುದು ಮತ್ತು ಭಾಗ್ಯವೂ ನಿಮ್ಮೊಡನೆ ಇರುವುದು. ಜನಸಂಪರ್ಕದ ಕ್ಷೇತ್ರದಲ್ಲಿ ಇರುವವರಿಗೆ ಸಾಕಷ್ಟು ಒಳ್ಳೆಯ ದಿನ ಮತ್ತು ಒಂದು ಹೊಸ ಭವಿಷ್ಯವು ನಿಮ್ಮನ್ನು ಎದುರು ನೋಡುತ್ತಿರುವುದು. ಇಂದು ಸಿಗುವಂತಹ ಅವಕಾಶವನ್ನು ಬಿಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಇರಬಹುದು. ಇಂದು ನೀವು ಸ್ವಲ್ಪ ಆಶ್ಚರ್ಯಯುತವಾಗಿ ಆರ್ಥಿಕ ಲಾಭವನ್ನು ಅಪೇಕ್ಷಿಸಬಹುದು. ಅದು ನಿಮ್ಮ ಹಿತದಲ್ಲಿ ಇರುವುದು. ನೀವು ಎಂಥ ಸಂಪತ್ತನ್ನು ಪಡೆಯಬಹುದು ಎಂದರೆ ನೀವು ಅದನ್ನು ಎಂದು ಅಪೇಕ್ಷಿಸೇ ಇಲ್ಲ. ನಿಮಗೆ ಅನಿರೀಕ್ಷಿತ ಲಾಭವನ್ನು ದೊರಕಿಸಿಕೊಡುವುದು. ನಿಮಗೆ ಸರ್ಕಾರಿ ಸಹಾಯವೂ ದೊರೆಯಬಹುದು. ಈ ಅನಪೇಕ್ಷಿತ ಲಾಭದ ಆನಂದವನ್ನು ಪಡೆಯಿರಿ. ಹೆಚ್ಚು ಮತ್ತು ಅಸ್ವಸ್ಥ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುವುದು. ನೀವು ತಾಜಾ ಹಣ್ಣು ತಿನ್ನಿ. ಚಿಪ್ಸ್ನ ಕಡೆ ಗಮನವಹಿಸಬೇಡಿ. ಇಂದಿನ ದಿನ ನೀವು ನಿಮ್ಮ ಆಸಕ್ತಿಯನ್ನು ಸುರಕ್ಷಿತ ಆಹಾರದ ಕಡೆ ನೀಡಬೇಕು. ನೀವು ನಿಮ್ಮ ಕಾಳಜಿಯನ್ನು ಸುರಕ್ಷಿತ ಆಹಾರ ಮತ್ತು ಸ್ವಸ್ಥ ಜೀವನ ಶೈಲಿಯಲ್ಲಿ ತೋರಿಸಿದರೆ ಬೇಗ ನಿಮಗೆ ಇದರ ಪರಿಣಾಮ ದೊರೆಯುವುದು. ಮೀನರಾಶಿ, ಇಂದು ನೀವು ತುಂಬಾ ಸಂತೋಷವನ್ನು ಅನುಭವಿಸುವಿರಿ. ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಲು ಇಚ್ಛಿಸುವಿರಿ. ಚೆನ್ನಾಗಿ ರೆಡಿಯಾಗಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋಗಿ ಚೆನ್ನಾಗಿ ಮಜಾ ಮಾಡಿ. ನಿಮ್ಮ ಕೆಲಸ ಸರಿಯಾಗಿ ನಡೆಯುತ್ತಿದೆ. ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ. ನೀವು ಎಲ್ಲಿಂದಲಾದರೂ ಉತ್ತರದ ನಿರೀಕ್ಷೆಯಲ್ಲಿ ಇದ್ದರೆ ನಿಮ್ಮಿಷ್ಟದಂತೆ ಅವರು ನಿಮಗೆ ಈ ರೀತಿಯ ಉತ್ತರ ಕೊಡುತ್ತಾರೆ. ಅಧಿಕವಾದ ರೊಮ್ಯಾಂಟಿಕ್ ಆಶ್ಚರ್ಯವಾಗಿರುತ್ತದೆ. ಒತ್ತಡದಲ್ಲಿ ಶಾಂತರಾಗಿರುವುದರಿಂದ ನಿಮ್ಮ ಕ್ಷಮತೆಯನ್ನು ನಿಮ್ಮ ಸಹಪಾಠಿಗಳು ಸಮ್ಮತಿಸುವರು. ನಿಮ್ಮ ಸಂಪರ್ಕ ಅಥವಾ ಸಂಭಾಷಣಾ ಕಲೆ ನಿಮಗೆ ಒಳ್ಳೆಯ ಪರಿಣಾಮ ಕೊಡುವುದು. ಇದರಿಂದ ನಿಮ್ಮ ಕ್ಷಮತೆಯೂ ಹೆಚ್ಚುವುದು. ಇದರ ನಂತರ ನೀವು ನಿಮ್ಮೊಡನೆ ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಇರುವಿರಿ. ನಿಮಗೆ ಈ ಸಮಯದಲ್ಲಿ ದೀರ್ಘಾವಧಿ ಯೋಜನೆಗಳನ್ನು ಹಾಕಬೇಕಾಗಿದೆ. ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ. ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ. ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ. ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ. ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು. ನಿಮಗೆ ಮೂಳೆಗಳ ನೋವಿದ್ದರೆ ಈಗ ನಿಮಗೆ ಆರಾಮ ದೊರೆಯುವುದು. ನೀವು ಮತ್ತೆ ಸಾಧಾರಣ ಮಾರ್ಗ ರೂಢಿಸಿಕೊಳ್ಳುವಿರಿ ಮತ್ತು ಡಾಕ್ಟರ್ಗಳು ಹೇಳಿದಂತೆ ವ್ಯಾಯಾಮವನ್ನು ಮಾಡುವಿರಿ. ನಿಮ್ಮ ಮೂಳೆಗಳನ್ನು ಥಂಡಿಯಿಂದ ರಕ್ಷಿಸಿ ಹಾಗೂ ಒಳ್ಳೆಯ ಚಪ್ಪಲಿಗಳನ್ನು ಹಾಕಿಕೊಳ್ಳಿ.